Dear students, today we will discuss about rural sociology. In that we will discuss introduction of rural sociology, definition of rural sociology and origin of rural sociology. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಆರಂಭ, ಅದೇ ರೀತಿಯ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ ಮತ್ತು ಗ್ರಾಮೀಣ ಸಮಾಜಶಾಸ್ತ್ರದ ಉಗಮಗಳನ್ನು ತಿಳಿದುಕೊಳ್ಳೋಣ. In the previous class, we have discussed about meaning, definition, scope and importance of medical sociology. ಹಿಂದಿನ ತರಗತಿಯಲ್ಲಿ ನಾವು ವೈದ್ಯಕೀಯ ಸಮಾಜಶಾಸ್ತ್ರದ ವ್ಯಾಖ್ಯೆ, ವ್ಯಾಪ್ತಿ, ಅದೇ ರೀತಿ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡಿದ್ದೇವೆ. Rural sociology is a specialized field of sociology. As the name indicates, it deals with the society of village or rural society. ಗ್ರಾಮೀಣ ಸಮಾಜಶಾಸ್ತ್ರವು ಸಮಾಜಶಾಸ್ತ್ರದ ಒಂದು ವಿಶಿಷ್ಟ ಶಾಖೆಯಾಗಿ ಹೊರಹೊಮ್ಮಿದೆ. ಗ್ರಾಮೀಣ ಸಮಾಜಶಾಸ್ತ್ರ ಎಂದರೆ ಗ್ರಾಮೀಣ ಸಮಾಜದ ಅಧ್ಯಯನ. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಸ್ಟಡಿ ಆಫ್ ರೂರಲ್ society. The majority of people on the earth live in the villages and rural areas. ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಸಮಾಜ ಅಥವಾ ಹಳ್ಳಿಗಳ ಕುರಿತು ವ್ಯವಸ್ಥಿತವಾದ ಮತ್ತು ವೈಜ್ಞಾನಿಕವಾದ ರೀತಿಯಲ್ಲಿ ಅಧ್ಯಯನ ನಡೆಸುತ್ತದೆ. ಜಗತ್ತಿನ 2/3 ಭಾಗದಷ್ಟು ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದಾರೆ. ದೇ ಫಾಲೋ ಪ್ಯಾಟರ್ನ್ಸ್ ಆಫ್ ಆಕ್ಯುಪೇಷನ್ ಆ್ಯಂಡ್ ಲೈಫ್ ಸಮ್ವಾಟ್ ಡಿಫ್ರೆಂಟ್ ಫ್ರಮ್ those living in urban areas. Their behavior, way of life and beliefs are conditioned and deeply influenced by their rural environment. A specialized branch of sociology called rural sociology has therefore emerged to study in the rural sociology. ಗ್ರಾಮೀಣ ಜನರ ಜೀವನದ ರೀತಿ ನೀತಿ, ಉದ್ಯೋಗ ಮುಂತಾದವುಗಳು ನಗರ ಸಮುದಾಯಕ್ಕಿಂತ ಭಿನ್ನವಾಗಿದೆ. ಅದೇ ರೀತಿ ಗ್ರಾಮೀಣ ಜನರ ಜೀವನದ ನಂಬಿಕೆ, ಪದ್ಧತಿ ಗ್ರಾಮೀಣ ಪರಿಸರದ ಪ್ರಭಾವಕ್ಕೆ ಒಳಪಟ್ಟಿದೆ. ಗ್ರಾಮೀಣ ಜನರು ಅನುಭವಿಸುವ ಸಮಸ್ಯೆಗಳು ವಿಶಿಷ್ಟ ಸ್ವರೂಪದ್ದಾಗಿದೆ. ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಗ್ರಾಮೀಣ ಸಮುದಾಯದ ಅಧ್ಯಯನ ಅತಿ ಅವಶ್ಯಕವಾಗಿದೆ. ಡೆಫಿನೇಷನ್ ಆಫ್ ರೂರಲ್ ಸೋಷಿಯಾಲಜಿ. According to Sanderson, rural sociology is the sociology of rural life in the rural environment. ಸ್ಯಾಂಡರ್ಸನ್ನ ಪ್ರಕಾರ ಗ್ರಾಮ ಪರಿಸರಕ್ಕೆ ಸಂಬಂಧಪಟ್ಟ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂದಿದ್ದಾರೆ. ಬರ್ಟನ್ ಸೇಸ್ ದಟ್ ಇನ್ ಇಟ್ಸ್ ಬ್ರಾಡ್ಕಾಸ್ಟ್ ಸೆನ್ಸ್, ರೂರಲ್ ಸೋಷಿಯಾಲಜಿ ಈಸ್ ದ ಸ್ಟಡಿ ಆಫ್ ಹ್ಯೂಮನ್ ರಿಲೇಷನ್ಶಿಪ್ಸ್ ಆ್ಯಂಡ್ ರೂರಲ್ ಎನ್ವೈರ್ಮೆಂಟ್. ಬರ್ಟನ್ ಅವರ ಪ್ರಕಾರ ಗ್ರಾಮೀಣ ಪರಿಸರದಲ್ಲಿನ ಮಾನವರ ಸಂಬಂಧಗಳ ಕುರಿತು ಅಧ್ಯಯನದ ಶಾಖೆ ಗ್ರಾಮೀಣ ಸಮಾಜಶಾಸ್ತ್ರ. F. Stuart Chapin defines rural sociology as follows: the sociology of rural life is a study of rural population, rural social organization, and social process comparative in rural society. ಸ್ಟುವರ್ಟ್ ಚಾಂಪಿನ್ ಅವರ ಪ್ರಕಾರ ಗ್ರಾಮೀಣ ಸಮಾಜದ ಸಾಮಾಜಿಕ ಅಂತರ್ಕ್ರಿಯೆ, ಸಂಸ್ಥೆಗಳು, ಚಟುವಟಿಕೆಗಳು, ಗ್ರಾಮೀಣ ಪರಿವರ್ತನೆ ಪ್ರಕ್ರಿಯೆಗಳು ಮುಂತಾದವುಗಳನ್ನು ಅಧ್ಯಯನ ಮಾಡುವ ವೈಜ್ಞಾನಿಕ ಶಾಖೆಯೇ ಗ್ರಾಮೀಣ ಸಮಾಜಶಾಸ್ತ್ರ. Origin of rural sociology. Rural sociology is comparatively a new branch of sociology. It was first originated in the United States of America. ಗ್ರಾಮೀಣ ಸಮಾಜಶಾಸ್ತ್ರವು ಸಮಾಜಶಾಸ್ತ್ರದ ಶಾಖೆಯಾಗಿ ಅಸ್ತಿತ್ವಕ್ಕೆ ಬಂದಿತು. ಸಮಾಜಶಾಸ್ತ್ರದ ಅಭಿವೃದ್ಧಿಯನ್ನು ಸಾಧಿಸಲು ಗ್ರಾಮೀಣ ಸಮಾಜದ ವ್ಯವಸ್ಥಿತ ಅಧ್ಯಯನ ನಡೆಸಬೇಕೆಂದು ಅಗತ್ಯ ಇದ್ದಾಗ ಅಮೇರಿಕನ್ ಸೋಷಿಯಾಲಜಿಕಲ್ ಸೊಸೈಟಿಯಲ್ಲಿ ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದ ಉಗಮವಾಯಿತು. ಇಟ್ ಹ್ಯಾಸ್ ಟೇಕನ್ ಮೋರ್ ದೆನ್ ಅ ಹಾಫ್ ಸೆಂಚುರಿ ಟು ಬಿಕಮ್ ಎಸ್ಟಾಬ್ಲಿಷ್ಡ್ ಅ ಡಿಸ್ಟಿಂಕ್ಟ್ ಅಕಾಡೆಮಿ ಫೀಲ್ಡ್ ಆಫ್ ಆರ್ ಪ್ರೊಫೆಷನಲ್ ಸ್ಟಡಿ. ಒಂದು ವಿಶಿಷ್ಟ ಅಧ್ಯಯನದ ಕ್ಷೇತ್ರವಾಗಿ ಅಥವಾ ವೃತ್ತಿಪರ ಅಧ್ಯಯನವಾಗಿ ಸ್ಥಾಪನೆಯಾಗಲು ಈ ಗ್ರಾಮೀಣ ಸಮಾಜಶಾಸ್ತ್ರವು ಹೆಚ್ಚು ಸಮಯವನ್ನು ತೆಗೆದುಕೊಂಡಿದೆ ಎನ್ನಬಹುದು. ದ ಮೇನ್ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ರೂರಲ್ ಸೋಷಿಯಾಲಜಿ ಅಟ್ ಚಾರ್ಲ್ಸ್ ಆ್ಯಂಡರ್ಸನ್, ಜಾನ್ ಮೋರಿಸ್ ಗಿಲ್ಲಿನ್, ಫ್ರಾಂಕ್ಲಿನ್ ಎಚ್ ಗಿಡ್ಡಿಂಗ್ಸ್ ಆ್ಯಂಡ್ ಥಾಮಸ್ ನಿಕ್ಸನ್ ಕಾರ್ವರ್. ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣಕರ್ತರಾದ ಗ್ರಾಮೀಣ ಸಮಾಜಶಾಸ್ತ್ರದ ಚಾರ್ಲ್ಸ್ ಆ್ಯಂಡರ್ಸನ್,
ಜಾನ್ ಮೋರಿಸ್ ಗಿಲ್ಲಿನ್, ಫ್ರಾಂಕ್ಲಿನ್ ಎಚ್ ಗಿಡ್ಡಿಂಗ್ಸ್ ಹಾಗೂ ಥಾಮಸ್ ನಿಕ್ಸನ್ ಕ್ರೇವರ್ ಅವರು ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದರು. ಅದರ ಜೊತೆಗೆ ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನ ಮತ್ತು ತಂತ್ರಜ್ಞಾನ ವಿಧಾನವನ್ನು ಅಭಿವೃದ್ಧಿಪಡಿಸುವ ಮೂಲಕ ಗ್ರಾಮೀಣ ಸಮಾಜಶಾಸ್ತ್ರದ ಜನಪ್ರಿಯತೆಗೆ ಕಾರಣರಾದರು. ರೂರಲ್ sociology crossed in the boundaries of America and became popular in Europe. ಗ್ರಾಮೀಣ ಸಮಾಜಶಾಸ್ತ್ರವು ಅಮೆರಿಕದ ಗಡಿಗಳನ್ನು ದಾಟಿ ಯುರೋಪಿನಲ್ಲಿ ಹೆಚ್ಚು ಜನಪ್ರಿಯವಾಯಿತು. ಆ ಯುರೋಪಿಯನ್ ಸೊಸೈಟಿ ಆಫ್ ರೂರಲ್ ಸೋಷಿಯಾಲಜಿ ವಾಸ್ ಫಾರ್ಮ್ಡ್ ಇನ್ 1957 and similar organization was started in Japan also. ಗ್ರಾಮೀಣ ಸಮಾಜಶಾಸ್ತ್ರವು ಯುರೋಪಿಯನ್ ಸಮಾಜದಲ್ಲಿ 1950ರಲ್ಲಿ ಸ್ಥಾಪನೆಯಾದ ನಂತರ ಜಪಾನ್ನಲ್ಲಿ ಕೂಡ ಇದೇ ರೀತಿಯ ಸಂಘಟನೆಯನ್ನು ಪ್ರಾರಂಭಿಸಲಾಯಿತು. ಇನ್ ಡೆವಲಪಿಂಗ್ ಕಂಟ್ರೀಸ್, ದ ರೋಲ್ ಆಫ್ ರೂರಲ್ ಸೋಷಿಯಾಲಜಿಸ್ಟ್ ಇನ್ ಪ್ರೈಮರಿಲಿ in the applied field of more effective planning and operation of rural community development programs. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಪಾತ್ರವು ಮುಖ್ಯವಾಗಿ ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳ ಹೆಚ್ಚು ಪರಿಣಾಮಕಾರಿ ಯೋಜನೆ ಮತ್ತು ಕಾರ್ಯಾಚರಣೆಯ ಅನ್ವಯಿಕ ರೀತಿಯಲ್ಲಿ ನಾವು ನೋಡಬಹುದು. ಡಿಫರೆನ್ಸಸ್ ಬಿಟ್ವೀನ್ ರೂರಲ್ ಸೋಷಿಯಾಲಜಿ ಆ್ಯಂಡ್ ಸೋಷಿಯಾಲಜಿ. ಗ್ರಾಮೀಣ ಸಮಾಜಶಾಸ್ತ್ರವು ಮತ್ತು ಸಮಾಜಶಾಸ್ತ್ರದ ನಡುವಿನ ಸಂಬಂಧವನ್ನು ನಾವು ಅಥವಾ ವ್ಯತ್ಯಾಸವನ್ನು ನೋಡುವ. ರೂರಲ್ ಸೋಷಿಯಾಲಜಿ ಈಸ್ ಅ ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಆಫ್ ಸೋಷಿಯಾಲಜಿ. ಗ್ರಾಮೀಣ ಸಮಾಜಶಾಸ್ತ್ರವು ಸಮಾಜಶಾಸ್ತ್ರದ ವಿಶಿಷ್ಟ ಶಾಖೆಯಾಗಿದೆ. ಸಮಾಜಶಾಸ್ತ್ರವು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಸಮಾಜದಲ್ಲಿನ ಜನರ ಪರಸ್ಪರ ಸಂಬಂಧ, ಅಂತಃಕ್ರಿಯೆಗಳು ಅಥವಾ ಸಂಘಟನೆಗಳು, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಅದೇ ರೀತಿ ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಜನರ ಜೀವನ, ನಂಬಿಕೆ, ಪದ್ಧತಿ, ಗ್ರಾಮೀಣ ಪರಿಸರದ ಬಗ್ಗೆ ಅಧ್ಯಯನ ನಡೆಸುತ್ತದೆ. Sociology is a general science. Sociology is a social science concerned with the study of society and human behavior and relationship. ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ವಿಜ್ಞಾನದ ಜೊತೆಗೆ ಸಮಾಜಶಾಸ್ತ್ರವು ಜನರ ಗುಂಪಿನಲ್ಲಿ ಜನರು ಯಾವ ರೀತಿ ವರ್ತನೆ ಮಾಡುತ್ತಾರೆ, ಜನರ ಸಂಬಂಧಗಳ ಬಗ್ಗೆ ಅಧ್ಯಯನ ನಡೆಸುತ್ತದೆ. ಅದೇ ರೀತಿ ಗ್ರಾಮೀಣ ಸಮಾಜವನ್ನು ನಾವು ತೆಗೆದುಕೊಳ್ಳುವುದಾದರೆ ಗ್ರಾಮೀಣ ಜನರ ಜೀವನವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಗ್ರಾಮೀಣ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸಲು ಕೂಡ ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರ ಸಹಕಾರಿಯಾಗಿದೆ. ರೂರಲ್ ಸೋಷಿಯಾಲಜಿ ಇಸ್ ಅ ಫೀಲ್ಡ್ ಆಫ್ ಸೋಷಿಯಾಲಜಿ ದಟ್ ಈಸ್ ಕನೆಕ್ಟೆಡ್ ವಿತ್ ದ ಸ್ಟಡಿ ಆಫ್ ಸೋಷಿಯಲ್ ಲೈಫ್ ಇನ್ ರೂರಲ್ ಏರಿಯಾಸ್. ರೂರಲ್ ಸೋಷಿಯಾಲಜಿ ಸೆಂಟರ್ಡ್ ಆನ್ ದ ರೂರಲ್ ಕಮ್ಯುನಿಟಿ ಲೈಫ್. ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಜನರ ಜೀವನದೊಂದಿಗೆ ಅಥವಾ ಗ್ರಾಮೀಣ ಜನರ ವೈವಿಧ್ಯಮಯ ಅಂಶಗಳ ಬಗ್ಗೆ ಅಥವಾ ಗ್ರಾಮೀಣ ಜನರ ವಿದ್ಯಮಾನಗಳ ಬಗ್ಗೆ ಇರುವ ವ್ಯವಸ್ಥಿತ ಅಧ್ಯಯನವಾಗಿದೆ. ಸಮಾಜಶಾಸ್ತ್ರದ ಶಾಖೆಯಾಗಿ ಇದು ಹೊರಹೊಮ್ಮಿದ ನಂತರ ಗ್ರಾಮೀಣ ಸಮಾಜಶಾಸ್ತ್ರವು ಇವತ್ತೊಂದು ಪ್ರಚಲಿತವಾಗಿ ಅಧ್ಯಯನದ ವಸ್ತು ವಿಷಯವಾಗಿದೆ. I hope that all of you understood these aspects. Remaining we will discuss in the next session. Thank you very much.